ನಾವು ಸ್ವಚ್ಛ ಇರಬೇಕು, ಮೊದಲ ನಾವು ಸಂಸ್ಕಾರವಂತರಿರ್ಬೇಕು, ಮೊದಲ ನಮ್ಮ ಮನೆ ಅಚ್ಚುಕಟ್ಟಾಗಿ ಇಟ್ಕೊಂಡಿರ್ಬೇಕು. ಅಂದಾಗ ನಮ್ಮ ಮನೆಗೆ ಹೋಗೋರು ಬರೋರು ಇರ್ತಾರೆ. ಎಷ್ಟು ಮಜ ಸಂಸ್ಕಾರ ಇರುತ್ತಂದ್ರೆ ಹೇಳ್ತೇನೆ ನಿಮಗೆ. ಈ ನೀವೆಲ್ಲ ಹೆಂಗೆ ಸಣ್ಣ ಕರ್ಕೊಂಬಂದಿರಲ್ಲ, ಹಿಂಗೆ ಒಂದು ದೊಡ್ಡ ಶ್ರೀಮಂತರ ಮನೆಯಾಗ ಮುಂದೊಂದು ಏನೋ ಒಂದು ಮದುವೆ ಕಾರ್ಯಕ್ರಮ ನಡೆದಿತ್ತು. ಆ ಮನೆಯೊಳಗನ ಒಂದು 100 ಮಂದಿ ಇದ್ರು. ಏನಾದ್ರು ಒಂದು ಕಾರ್ಯ ಮಾಡ್ಬೇಕನ್ನಂಗಿತ್ತಂದ್ರೆ ಮಂದಿ ಕೂಡಿ ಮಾಡಿದ ದೊಡ್ಡ ಕಾರ್ಯಕ್ರಮ ಆಗಿ ಹೋಗ್ಬಿಡ್ತೀನಿ. ಊರಿನ ಮಂದಿ ಕರೆ ದೂರ ಹೋತು. ದೊಡ್ಡ ಶ್ರೀಮಂತರ ಮನೆ ಮುಂದೆ ಒಂದು 8-10 ಕಾರ. ಇಲ್ಲೇನು ಕುಂತವ್ರು ಇಟ್ಟಿಟ್ಟು ಚೀಪೈ ಇಟ್ಟು ಮನೆ ಒಂದು 4 ಮಕ್ಕಳು ಇದ್ದವು. ದೊಡ್ಡ ಶ್ರೀಮಂತರ ಮನೆ ಮೇಲೆ ಮನೆ ಕಟ್ಟ್ಯಾರ. ಮನೆ ಮುಂದೆ 4 ಕಾರ್ ಇಟ್ಟಾರ. ಮನೆಯಾಗ ಏನೋ ಒಂದು ಕಲ್ಯಾಣ ಕಾರ್ಯ ಮದುವೆ ಕಾರ್ಯಕ್ರಮ ಬಂತ. ಮದುವೆ ಕಾರ್ಯಕ್ರಮ ಬರ್ಬೇಕಾದ್ರೆ ಈ ಕಡೆ ಏನಂತಾರೆ ಜವಳಿ ತರಕಂತ, ನಮ್ಮ ಕಡೆಗೆ ಬೆಳ್ಳಿ ಬಂಗಾರ ದೊಡ್ಡ ಈ ಬಟ್ಟೆ ಖರೀದಿಗೆ ಹೋಗಕ್ಕೆ ನಮ್ಮ ಕಡೆ ಜವಳಿ ಖರೀದಿ ಅಂತ ಕರೀತಾರೆ. ಈ ಕಡೆ ಏನಂತೀರಿ ಮನೆಯ ಮದುವೆ ಅರಿಬಿ ಖರೀದಿ. ಹಾಂ, ಈ ಕಡೆ ಅರಿಬಿ ಖರೀದಿ ಹೋಗಿರಲ್ಲ, ಬರೀ ಅರಿಬಿ ಅಷ್ಟ ತರಂಗಿಲ್ಲ. ಮೊದಲು ನೀವು ಹೋಗೋದು ಎಲ್ಲಿಗೆ ಅಂದ್ರೆ ಬಂಗಾರದ ಅಂಗಡಿಗೆ ಹೋಗಿ ಮೊದಲು ನೀವು ಬಂಗಾರ ತೊಳಂಗಿಲ್ಲ. ಮೊದಲು ನೀವು ಕಡೆಕಲಕ್ಕೆ ಒಂದು ಅರ್ಧ ತೊಲೆಯರ ಬೆಳ್ಳಿ ತೊಗೊಂಡು ಆಮೇಲೆ 20 ತೊಲೆ ಬಂಗಾರ ತೊಗೊಂತೀರಿ. ಹಾಂ, ಅದ್ರಾಗೆ ಒಂದು 80 ಆಗೈತೆ. ಹಾಂ ಯವ್ವ, ಒಂದು 80 ಹೇಳೋಕ್ಕಾಗಲ್ಲ. ಆಶ್ಚರ್ಯ ಏನು ಅಂತಂದ್ರೆ ಜವಳಿ ಖರೀದಿ ಬಟ್ಟೆ ಖರೀದಿ ಅಂತ ಹೆಂಗೆ ಹೋಗಿರಲ್ಲ. ಅವ್ರ ಮನೆಗೆ ಒಂದು ಮದುವೆ ಇತ್ತು. ಮದುವೆ ಇರ್ಬೇಕಾದ್ರೆ ಮಂದಿ ಎಲ್ಲ 4 ಗಾಡಿ ಮಾಡ್ಕೊಂಡು ಹೋಗೋ ಮುಂದಾಗ ಅವತ್ತ ಸಂಡೆ ಇತ್ತು, ಸಾಲು ಸುಟ್ಟಿ ಇತ್ತು. ಇಲ್ಲೇ ಕುಂತವ್ರು ಇಟ್ಟು ಹುಡುಗಿದ್ವು. ಅದ ತಿಳುವಳಿಕೆ ಬರೋಕ್ಕಿತ್ತು. ನೆನಪಿರಲಿ ತಾಯಿ, ನಿಮ್ಗೊಂದು ನೆನಪಿರಲಿ, ಮನೆಯಾಗ ತಿಳುವಳಿಕೆ ಬರುವಂಥ ಮಕ್ಕಳು ಅದಾರಂತಂದ್ರೆ ಮಕ್ಕಳ ಮುಂದೆ ಎಂದೂ ಕೂಡ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ. ಮಕ್ಕಳು ಇರ್ಲಾರ್ದಾಗ ನೀವು ಎಟ್ರ ಜಗಳ ಮಾಡ್ರಿ. ಯಾಕೆ ಗಂಡ ಹೆಂಡಿರ ಜಗಳ ಉಂಡ ಮಲಗೋ ತನಕ ಅಂತ. ಗಂಡರ ನಿಮ್ಮನ ಬೇಲಿ, ನೀವರ ಗಂಡನ ಬೇರಿ, ಅಥವಾ ಕಸವರ್ ಹಿಡಿತೊಂಡು ನೀವರ ಹೊಡಿರಿ, ಅಥವಾ ಅವರ ಹಿಂಗ ಪ್ರವಚನ ನಡೆದಿತ್ತು. ಪ್ರವಚನ ಮಾಡೋರು ಅಂದ್ರಂತ, ಯಾರ ಹೆಂಡತಿ ಮಾತ ಕೇಳ್ತೀರಿ ಅವ್ರ ಕೈ ಎತ್ತರಿ ಅಂದ್ರಂತ. ಮತ್ತೆ ನೀವು ಎತ್ತಿಗೆತ್ತೀರಿ. ಯಾರ ಹೆಂಡತಿ ಮಾತು ಕೇಳ್ತಾರೆ ಅವ್ರ ಕೈ ಎತ್ತರಂದಾಗ ಎಲ್ಲರ ಕೈ ಎತ್ತಿದ್ರೆ ಮುಂದೆ ಕುಂತೊಬ್ಬ ಕೈ ಎತ್ತಿದ್ದಿಲ್ಲ. ಕೈ ಎತ್ತಲಾರ್ದಾಗ ಅವ್ರು ಅಂದ್ರು, ತಮ್ಮ ಇವ ಮುಂದೆ ಕುಂತಾವ್ ಹೆಂಡತಿ ಮಾತು ಕೇಳಂಗಿಲ್ಲ ಅನ್ಸತ್ತ, ಇವಾಗ ಕೈ ಎತ್ತಿಲ್ಲ, ವೇದಿಕೆ ಮೇಲೆ ಕರೀರಿ. ಅವನ್ನ ಕರೆದ್ರು. ಶಾಲು ಮಾಲಿ ಹಾಕು ಮುಂದಾಗ ಅವ ಅಂದ, ಅಲ್ರಿ ನಂಗೆ ಯಾಕೆ ಶಾಲು ಮಾಲಿ ಹಾಕಕತ್ತೀರಿ? ಅಲ್ಲೋ ತಮ್ಮ, ಎಲ್ಲರ ಹೆಂಡತಿ ಮಾತು ಕೇಳೋರ ಎಲ್ಲರ ಕೈ ಎತ್ತ್ಯಾರ, ನೀ ಕೈ ಎತ್ತಿಲ್ಲಲ್ಲ, ಅದಕ್ಕೆ ಸನ್ಮಾನ ಮಾಡಕತ್ತೀವಿ. ಯಾರಂದ್ರೆ ನಿಮ್ಗೆ ಹೆಂಡತಿ ಮಾತು ಕೇಳಂಗಿಲ್ಲ ಅಂತೇಳಿ ಅಂದವ. ಅಲ್ಲ, ಎಲ್ಲರ ಕೈ ಎತ್ತಾರ, ಮತ್ತು ನೀ ಯಾಕೆ ಕೈ ಎತ್ತಿಲ್ಲ? ಇಲ್ರಿ, ನೀನೇ ರಾತ್ರಿ ನನಗೆ ನನ್ನ ಹೆಂಡತಿ ಜಗಳ ಐತಿ, ಕಸವರಿಗೆ ಹಿಡಿತು ಹೊಡೆದಾಳ, ಕೈ ಮೇಲೆ ಎತ್ತಕ್ಕೆ ಬಲಾರ್ದಂಗೆ ಐತೇನಂತವ. ನೀವು ಮತ್ತೆ ನಾಳೆ ಮುಂಜಾನೆ ಹೋಗ್ಯವ್ವ ಅಲ್ಲವ್ವ, ಯಾಕೆ ಇನ್ನೂ ನಿಮ್ಮ ಊರಾಗ 4 ದಿವಸ ಬಾಳೆ ಮಾಡ್ಬೇಕನ? ಅದು ಕಷ್ಟನ ಅಲ್ಲ. ಕೇಳಬಾರ್ದಂತಲ್ಲ, ಸಹಜಿಕವಾಗಿ ಮಕ್ಕಳ ಮುಂದೆ ಎಂದೂ ಕೂಡ ಜಗಳ ಮಾಡ್ಕೊಡ್ರಿ. ಮಕ್ಕಳದಾಗ ಏನಾರ ಮಾಡ್ರಿ, ಜಗಳಾಡ್ರಿ, ಹೊಡೆದಾಡ್ರಿ, ಆ ಮಾತು ಬೇರೆ. ಯಾಕೆ ತಿಳುವಳಿಕೆ ಬರ್ತಿರ್ತಾವ. ಮಕ್ಕಳು ಕೆಲವೊಂದನ್ನು ನೋಡಿ ಕಲಿತಾವ, ಕೆಲವೊಂದನ್ನು ಆಡಿ ಕಲಿತಾವ, ಕೆಲವೊಂದನ್ನು ಕೇಳಿ ಕಲಿತಾವ. ಇವ್ರು ಯಾವಾಗ ಹುಡುಗನ ಕರ್ಕೊಂಡು ಸೀದಾ ಅಳಕತ್ತ ಹುಡುಗರು ಆಯ್ತಾರಿತ್ತ ಜವಳಿ ಖರೀದಿ ಬಟ್ಟೆ ಖರೀದಿ ಹೊಂಟಾರ, ನಾವು ಬರ್ತೀವಿ ಅಂತ ಮುಂದಾಗ ಬ್ಯಾಡ ಅಂದ್ರೆ ಕೇಳಿಲ್ಲ, ಕಾರ್ ಹಾಕೊಂಡು ತೊಗೊಂಡು ಹೋದ್ರು ಬೆಳಗಾವಕ್ಕೆ. ಯಾವಾಗ ಬೆಳಗಾವಕ್ಕೆ ಹೋಗ್ಯಾರ ಹೇಳ್ತೇನೆ ನಿಮಗೆ, ಬಟ್ಟೆ ಖರೀದಿ ಮಾಡಕತ್ತಾರ. ಬಟ್ಟೆ ಖರೀದಿ ಮಾಡೋ ಮುಂದಾಗ ಮೊಟ್ಟ ಮೊದಲಿಗೆ ಅವ್ರು ಹೋಗಿದ್ದಿಲ್ಲ ಅಂದ್ರೆ ಬಟ್ಟೆ ಅಂಗಡಿಗೆ ಹೋದ್ರ. ಬಟ್ಟೆ ಅಂಗಡಿಗೆ ಹೋದಾಗ ಅಲ್ಲಿ ಬಟ್ಟೆ ವ್ಯಾಪಾರ ಮಾಡವ ಏನು ಮಾಡಿದಂತಂದ್ರೆ ಭಾಳ ಚಾಣಕ್ಯ ಇದ್ದವ. ಬಟ್ಟೆ ವ್ಯಾಪಾರ ಮಾಡವ ಹಿಂಗೆ ಕೈಯಾಗ ಒಂದು ಅರಿಬಿ ಹಿಡ್ಕೊಂಡಿದ್ದ, ಪ್ಯಾಂಟ್ ಪೀಸ್, ಹಿಂಗೊಂದು ಕೈಯಾಗ ಕತ್ರಿ ಹಿಡಿದಿದ್ದ, ಈ ಕೈಯಾಗ ಪ್ಯಾಂಟ್ ಪೀಸ್, ಈ ಕೈಯಾಗ ಕತ್ರಿ ಹಿಡ್ಕೊಂಡ ಅವ ಅಂಗಡಿಯವ ಕಟ್ ಮಾಡ್ಬೇಕಾದ್ರೆ, ವ್ಯಾಪಾರ ಮಾಡ್ಬೇಕಾದ್ರೆ ಒಂದು ಚಾಣಾಕ್ಷತೆ ತಲೆ ಓಡಿಸಿದ್ದವ. ಏನು ಅಂತಂದ್ರೆ, ಏನೇ ಬಟ್ಟೆ ಕಟ್ ಮಾಡ್ಬೇಕಾದ್ರೆ ಕೂಡ ಅವ ಏನಂತಿದ್ದಂದ್ರೆ ವಾರ್ಯವ ಕತ್ರಿ ಅಂತಿದ್ದವ. ಏನ್ರಿ ನೆನಪಿರಲಿ, ವಾರ್ಯವ ಕತ್ರಿ ಅಂತಿದ್ದವ. ಒಂದು ಪ್ಯಾಂಟ್ ಪೀಸ್ ಕಟ್ ಮಾಡ್ಬೇಕಾದ್ರೂ ಕೂಡ ವಾರ್ಯವ ಕತ್ರಿ, ಒಂದು ಶರ್ಟ್ ಪೀಸ್ ಕಟ್ ಮಾಡ್ಬೇಕಾದ್ರೂ ಕೂಡ ವಾರ್ಯವ ಕತ್ರಿ, ಒಂದು ಜಂಪರ್ ಪೀಸ್ ಕಟ್ ಮಾಡ್ಬೇಕಾದ್ರೂ ಕೂಡ ವಾರ್ಯವ ಕತ್ರಿ. ಈ ಹುಡುಗನ ದೃಷ್ಟಿ ಕತ್ರಿ ಮ್ಯಾಗ ಬಿತ್ತ. ಸುಮಾರು ಒಂದು 4-5 ಲಕ್ಷ ರೂಪಾಯಿ ಬಟ್ಟೆ ತೊಗೊಂಡ್ರ, ದೊಡ್ಡ ಗಂಟ ಬಟ್ಟೆ ಖರೀದಿ ಮಾಡ್ಕೊಂಡು ಜವಳಿ ಖರೀದಿ ಮಾಡ್ಕೊಂಡು ಬರೋ ಮುಂದಾಗ ಈ ಹುಡುಗ ತಿಳುವಳಿಕೆ ಬರಕತ್ತಿತ್ತಲ್ಲ, ಹುಡುಗನ ದೃಷ್ಟಿ ಕತ್ರಿ ಮ್ಯಾಗಿತ್ತ. ಆ ಹುಡುಗಂದ ಯಪ್ಪ ಅಂದ, ಏನು ನನಗೆ ಆ ಕತ್ರಿ ಬೇಕಂದವ. ಆ ಕತ್ರಿ ಬೇಕಂದ್ಕೊಳ್ಳಿ ಅವ್ರ ಅಪ್ಪ ಅಂದ, ತಮ್ಮ ಇಂಥ ಕತ್ರಿ 1000 ಕೊಡಿಸ್ತೀನಿ, ಅದು ಅಂಗಡಿಯ ಒಂದೈತಿ, ನಮಗೆ ಕೊಡಂಗಿಲ್ಲ, ಬ್ಯಾಡ್ವಾ ಹೋಗೋಣ ಅಂತ ತಿಳ್ಕೊಂಡು ಹೇಳಿದಾಗ ಆ ಹುಡುಗ ಅಳಕತ್ತ, ಇಲ್ಲ ನಂಗೆ ಅದ ಕತ್ರಿ ಬೇಕಂದವ. ಎಷ್ಟು ರೊಕ್ಕರ ಯಾಕೆ ಖರ್ಚಲ್ಲಿ, ಅದ ಕತ್ರಿ ಬೇಕಂದಾಗ ಇದಕ್ಕಿಂತ ಚಲೋ ಕತ್ರಿ ಕೊಡಿಸ್ತೀನಿ ತಮ್ಮ, ಬಂಗಾರದ ಕತ್ರಿ ಕೊಡಿಸ್ತೀನಿ, ಈ ಕತ್ರಿ ಬ್ಯಾಡ್ವಾ ಅಂದ್ರೆ ನನಗೆ ಅದ ಕತ್ರಿ ಬೇಕಂತ ತಿಳ್ಕೊಂಡು ಹಠ ಹಿಡ್ದ ಆ ಕತ್ರಿ ತೊಗೊಂಡು ಆ ಹುಡುಗ ಎಲ್ಲ ಬಿಟ್ಟ ಕತ್ರಿ ಬಗಲಾಗಿಟ್ಟ. ಕತ್ರಿ ಬಗಲಾಗಿಟ್ಟ. ಯಾವಾಗ ಕತ್ರಿ ಬಗಲಾಗಿಟ್ಕೊಂಡಾನ, ಎಲ್ಲರೂ ಮುಂಜಾನೆ ಸಂಜೆ ಮಟ್ಟ ಬೆಳಗಾವಕ್ಕೆ ಹೋಗಿ ಬಟ್ಟೆ ವ್ಯಾಪಾರ ಮಾಡ್ಕೊಂಡು ಸುಸ್ತಾಗಿ ಬಂದಿದ್ರೆ ಬಂದು ಕೂಳೆ ಮಕ್ಕಳು ಪದ್ಧತಿ. ಹೆಣ್ಮಕ್ಳು ಹೆಂಗೆ ಮಕ್ಕಳು ಮುಂದಾಗ ಹಿಂಗೆ ತುರ್ಬ ಬಿಚ್ಚಿ ಮಕ್ಕಳು ಅಂತೀರಿ ಪದ್ಧತಿ ಅದ.
ಹಿಂಗೆ ಯಾವಾಗ ಎಲ್ಲರೂ ಬಂದು ಸುಸ್ತಾಗಿ ಬಂದು ಮನೆ ಮಕ್ಕೊಂಡಾಗ ಅವ್ರ ಅಮ್ಮ ಅವ್ರವ್ವ ಅವ್ರ ಅತ್ತೆ ಅವ್ರ ದೊಡ್ಡವ್ವ ಎಲ್ಲರೂ ಮಕ್ಕೊಂಡಾಗ ಹೇಳ್ತೀನಿ ನಿಮಗೆ ಈ ಹುಡುಗ ನಿದ್ದೆ ಹತ್ತೋಲ್ದು ಯಾಕೆ ಹಿಂಗೆ ಕೈಯಾಗಿ ಇಟ್ಕೊಂಡು ವಾರೇವ ಅದು ಒಂದು ನೆನಪು ಬಿತ್ತ ಹುಡುಗನೇ ವಾರೇವ ಕತ್ರಿ ಅಂತೇಳಿ ರಾತ್ರಿ 12 ಗಂಟೆ ಆತ ನಿದ್ದೆ ಹತ್ತಲಿಲ್ಲ. ಅವಂದ ಮೊದಲಿಗೆ ನಾನು ಇದನ್ನ ಬಟ್ಟೆ ಕಟ್ ಮಾಡಿ ನೋಡಿದ್ನಲ್ಲ, ಏನು 5 ಲಕ್ಷ ರೂಪಾಯಿ ಬಟ್ಟೆ ತೊಗೊಂಬಂದಿರಲ್ಲ, ಸೀದಾ ಹಿಡ್ಕೊಂಡ ಒಂದೊಂದು ಬಟ್ಟೆ ಹಿಡ್ಕೊಂತಿದ್ದ ವಾರೇವ ಕತ್ರಿ ಅಂತಿದ್ದ, ಒಂದೊಂದು ಬಟ್ಟೆ ಹಿಡ್ಕೊಂತಿದ್ದ ವಾರೇವ ಕತ್ರಿ ಅಂತಿದ್ದ. ರಾತ್ರಿ ಆಡತ್ತ ಬಟ್ಟೆ ಎಲ್ಲ ಮುಗಿದವ. ಅವಾಗಾರ ಮಕ್ಕೋಬೇಕಿಲ್ಲ. ಹಾಳಿ ಕಟ್ ಮಾಡಿ ನೋಡಿದ್ನಲ್ಲ, ಟ್ಯೂಜರಿ ಒಳಗ ಗುಲಾಬಿ ಕಲರ್ 2,000 ಕಟ್ ಇಟ್ಟಿದ್ದ. ಸಣ್ಣ ಮಕ್ಕಳಿಗೆ ರೊಕ್ಕ ಅಂದ್ರೆ ಗೊತ್ತಿಲ್ಲ, ಹಾಳಿ ಅಂದ್ರೆ ಗೊತ್ತಿಲ್ಲ. ಆ ಕಟ್ಟು ತಗೊಂಡವನ ವಾರೇವ ಕತ್ರಿ 3 ಗಂಟೆ ಆತ, ಅದು ಮುಗಿತ. ಅವಾಗಾರ ಮಕ್ಕೋಬೇಕಿಲ್ಲ. ಅವಾಗ ನಿದ್ದೆ ಹತ್ತಲಿಲ್ಲ. ಯಾಕೆ ಅವ್ರಮ್ಮ ಸೀದಾ ಹೋದವನ ಅವ್ರವನ್ ತುರ್ಬ ಹಿಡ್ಕೊಂಡವನ ವಾರೇವ ಕತ್ರಿ, ಅವ್ರವನ್ ತುರ್ಬ ಮಂಗಮಾಯಿ ಮಠಮಾಯಿ ಆಗೋತ. ಅವ್ರವನ್ ಜಡಿ ವಾರೇವ ಕತ್ರಿ, ಅವ್ರ ಅಮ್ಮನ ಕೂಲ್ದ ವಾರೇವ ಕತ್ರಿ, ಎಲ್ಲಾರ ತಲೆನೂ. ಅಷ್ಟೊತ್ತಿಗೆ ಬೆಳಗ್ಗೆ ಮುಂಜಾನೆ 4 ಗಂಟೆ ಆಗೈತಿ. ಇವ ಕೈಯಾಗ ಕತ್ರಿ ಹಿಡ್ಕೊಂಡು ಮಕ್ಕೊಂಡ ನಿದ್ದೆ ಹತ್ತೈತಿ. ಎದ್ದು ಕುಳಿ ಹೆಣ್ಮ ತಂಗಿ, ನಾನು ತುರುಬಲ್ಲಿ ಹೋಗ್ತಾನೆ, ನನ್ನ ಜಡಿಯಲ್ಲಿ ಹೋಗ್ತಾನೆ. ಯಾಕೆ ಎಲ್ಲರೂ ಬೋಳಾಗ ತಲಿ ಅಲ್ಲಿ ನಾನು ತುರುಬೆಲ್ಲೆ ನಾನು ಕೂಲ್ದೆಲ್ಲೆ ಅಂತ ತಿಳ್ಕೊಂಡು ನೋಡ್ತಾರ. ಎಲ್ಲ ರೂಮ್ ತುಂಬ ಜಡಿ ಬಿದ್ದಾಗ ಹುಡುಗ ಕನಸನ್ನೇ ಕನ್ವರ್ಸಕತ್ತಿದ್ನಂತ. ವಾರೇವ ಕತ್ರಿ. ನಾಳೆ ಮುಂಜಾನೆ ಮತ್ತೆ ನೀವು ಹೋಗಿ ಅಲ್ಲ. ಯಾಕೆ ಮಕ್ಕಳು ಕೆಲವೊಂದನ್ನು ನೋಡಿ ಕಲಿತಾವ, ಕೆಲವೊಂದನ್ನು ಆಡಿ ಕಲಿತಾವ, ಕೆಲವೊಂದನ್ನು ಕೇಳಿ ಕಲಿತಾವ. ನಾವು ಹೆಂಗೆ ಸಂಸ್ಕಾರ ಕೊಡ್ತೀವಿ ಹಂಗೆ ನಮ್ಮ ಮಕ್ಕಳು ಬೆಳಿತಾವ. ಎಷ್ಟು ಮಂದಿ ಮಕ್ಕಳನ್ನ ಹಡ್ದೀವಿ ಅನ್ನೋದು ಮುಖ್ಯ ಅಲ್ಲ, ಮಕ್ಕಳಿಗೆ ಅಂತ ಸಂಸ್ಕಾರ ಕೊಟ್ಟಿವಿ ಅನ್ನೋದು ಮುಖ್ಯ ಐತಿ.